ನನ್ನ ಹೆಸರು ನಜೀರ್ ಅಹಮದ್ ಅಂತ, ಹೊಸಕೋಟೆ ತಾಲೂಕು. ಪ್ರಾಪರ್ ಬಂದು ವಿಜಯಪುರ ಜಿಲ್ಲೆ, ಬಸವನ ಬಾಗೇವಾಡಿ. ಯಾರಾದ್ರೂ ಇದ್ದೀರಾ ವಿಜಯಪುರ ಜಿಲ್ಲೆಯವರ? ಹೋಗಿ ಬಂದಿರೋರು ಇದೆ ಸರ್. ಹೋಗಿ ಬಂದಿರೋ, ಥ್ಯಾಂಕ್ ಯು ಸರ್. ನಾನು ಇದ್ದೆ 22-23 ವರ್ಷದಿಂದ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಮ್ಮ ಜೀವನ. ನಾವು ಕೂಡ ಬೇರೆ ಬೇರೆ ಕಂಪನಿಗಳಲ್ಲಿ ಹಾಂಗ್ಕಾಂಗ್ ಹೋಗಿ ಬಂದಿದ್ದೀನಿ, ಮಲೇಷಿಯಾ ಹೋಗಿ ಬಂದಿದ್ದೀನಿ. ಇದನ್ನು ಕೂಡ ಈ ಅವಕಾಶ ನನಗೇನಿದೆ ಒಂದು 8-9 ತಿಂಗಳ ಹಿಂದೆಗಡೆನೆ ನನಗೆ ಬಂತು. ನಾವು ಇನ್ನೊಂದು ಕಂಪ್ನಿ ಒಳಗೆ ಇದ್ದೇವೆ. ಆಗಾಗಲೇ ಸ್ವಲ್ಪ ತಾತ್ಸಾರ ಏನಾದ್ರು ಬೇಜವಾಬ್ದಾರಿತನ ಮಾಡಿದೀವಿ ಈ ಕಂಪ್ನಿ ಬಗ್ಗೆ. ಆಮೇಲೆ ಏನಿದೆ, ನನ್ನ ಒಂದು ಬೇರೆ ಕಂಪ್ನಿಯಲ್ಲಿ ಇದ್ದಂತ ಕೆಲವೊಬ್ಬ ಜೂನಿಯರ್ಸ್ಗಳು ಡೈಲಿ ಸ್ಟೇಟಸ್ ಅಲ್ಲಿ ಹಾಕೋರು. ಅದು ನೋಡಿಬಿಟ್ಟು ನಾನು ಹೇಳಿದೆ ನೋಡೋಣ. ಆಮೇಲೆ ವಾಲಂಟ್ರಿ ಆಗಿ ನಾನು ಜಾಯ್ನ್ ಆದ ಕಂಪ್ನಿ. ನನಗೆ ಇಂಟ್ರೂಸ್ ಯಾರು ಇಲ್ಲ. ವಾಲಂಟ್ರಿ ಆಗಿ ಡೈರೆಕ್ಟ್ ಆಗಿ ನಾನು ಫೋನ್ ಮಾಡಿ, ನಾನು ಯಾವುದೇ ಕಂಪ್ನಿ ಮಾಡಿದ್ರು ಕೂಡ ಡೈರೆಕ್ಟ್ ಆಗಿ ಹೋಗ್ತೀನಿ ನನ್ನ ಕಂಪ್ನಿಗೆ. ಯಾರು ಸೀನಿಯರ್ಸ್ ಇದ್ರೆ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀನಿ. ನನಗೆ ಇಲ್ಲಿವರೆಗೆ 4 ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. 23 ವರ್ಷದಲ್ಲಿ 4 ಕಂಪ್ನಿಗಳು ನಾನಾಗಿ ವಾಲಂಟ್ರಿ ಆಗಿ ಜಾಯ್ನ್ ಆಗಿದ್ದು. ಜೊತೆಯಲ್ಲಿ ಮೇಲಾಗಿ ಸ್ವಂತ ಮನಸ್ಸುಗಳನ್ನು ಹೇಳಿದ್ರು ಪ್ರಾಡಕ್ಟ್ ಯೂಸ್ ಮಾಡಿ. ಪ್ರಾಡಕ್ಟ್ ನಾನು ಹೇಳಿದ್ರೆ ತಗೊಂಡು 4ರಿಂದ 5 ತಿಂಗಳು ಹಿಂದೆ ತಗೊಂಡೆ. ಆಪರೇಷನ್, ನನ್ನ ಕಾಲ ಆಪರೇಷನ್ ಆಗಿದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೆ ಹೇಳಿದೆ ಕಟ್ ಆಗಿತ್ತು ಕಾಲು. ಡಾಕ್ಟರ್ ಹೇಳಿದೆ 8 ತಿಂಗಳು ಬೆಡ್ ರೆಸ್ಟ್. 9ನೇ ತಾರೀಕು ನನ್ನ ಹಾಸ್ಪಿಟಲ್ ಬಂದವರು ಇದ್ದಾರೆ ಇಲ್ಲಿ 3-4 ಜನ. 2022 ಜಸ್ಟ್ 23. ಎಷ್ಟು ತಿಂಗಳ ಸರ್? 3 ತಿಂಗಳ 15 ದಿವಸ ಆಗಿರ್ಬೋದು ಅಲ್ವಾ? ಆಪರೇಷನ್ ಆದ 15 ದಿವಸಕ್ಕೆ ಬೈಕಲ್ಲಿ ಹೋಗ್ಬಿಟ್ಟೆ ನಾನು ಹಾಸ್ಪಿಟಲ್ಗೆ ಟೆಸ್ಟಿಂಗ್ಗೆ. ಡಾಕ್ಟರ್ ನೋಡ್ಬಿಟ್ಟು ಗಾಬರಿ ಆಗ್ಬಿಟ್ರು. ಏನ್ ಸರ್ ಮಿರಾಕಲ್ ಯಾಕೆ ಇದು, ಏನಿದು? ನಲ್ಲಿ ವಾಟರ್ ಪ್ಯಾಡ್ ಹಾಕಿದ್ದೆ ಕಾಲಿಗೆ. ಪ್ಯಾಡ್ ತೆಗೆದು ತೋರಿಸಿದೆ ಡಾಕ್ಟರ್ಗೆ. ಸರ್ ಏನಿದು? ಸರ್ ನಾನು ಕೊಟ್ಟೆ, ನನ್ನ ಜೊತೆ 1 ಗಂಟೆ ಕೂತು ಸರ್ ಹೇಳ್ತೀನಿ ಅಂದೆ. ಸರ್ ಇವಾಗ ಪೇಷಂಟ್ ಇದ್ದಾರೆ ಸರ್. ಬೇಡ ಸರ್, ಇದು ಬುಕ್ ಎಲ್ಲ ಸ್ಟಡಿ ಮಾಡಿ ಅಂತ ಕೊಟ್ಟು ವಾಪಸ್ ಬಂದ್ಬಿಟ್ಟೆ. ಸ್ಟಡಿ ಮಾಡಿ ಸರ್, ಯಾಕೆ ಡಾಕ್ಟರ್ ತುಂಬಾ ಕ್ಲೋಸ್ ಆಗಿಟ್ಟಿದ್ರು. ದೊಡ್ಡ ಬಳ್ಳಾಪುರದವ್ರು ಮೂರ್ತಿ ಕುಮಾರ್ ಅಂತ ಯಾರಿಗೆ ಗೊತ್ತಿದ್ರು ಇರ್ಬೋದು. ಅವ್ರ ಸರ್ಜರಿ ಹಾಸ್ಪಿಟಲ್. ಸರ್ 3 ದಿನಕ್ಕೆ ಸ್ಟಡಿ ಮಾಡಿಬಿಟ್ಟು ನನಗೆ ಹೇಳಿದ ಫೋನ್ ಮಾಡಿದ್ರು ಅವರು. ಸರ್ ನಮ್ಮ ತಾಯಿಯರಿಗೆ ತುಂಬಾ ಏನದ ಕಾಲು ಪ್ರಾಬ್ಲಮ್ ಇದೆ, ಲಪ್ಪ ಡಾಕ್ಟರ್ ಪೇಷಂಟ್ಗೆ ನಾನು ಅವ್ರ ತಾಯಿಯರಿಗೆ ಅಲ್ಲ, ಡಾಕ್ಟರ್ ಪೇಷಂಟ್ಗೆ ಫೋನ್ ಮಾಡೋರು. ಪೇಷಂಟ್ಗೆ ಫೋನ್ ಮಾಡಿದ್ರು. ನಾನು ಹೇಳಿದೆ, ಸರ್ ನಿಮ್ ತಾಯಿಯರಿಗೆ ಪ್ರಾಬ್ಲಮ್ ಇದೆ, ಯಾಕೆ ನಿಮ್ಗೆ ಪ್ರಾಬ್ಲಮ್ ಮುಂದೆ ಬರಬಾರ್ದಾ? ಡಾಕ್ಟರ್ಗೆ ನಾನು ಕ್ವಶನ್ ಕೇಳಿದೆ. ಇಲ್ಲ ಸರ್ ನಾನು ಹೆಲ್ದಿ ಆಗಿದ್ದಿಲ್ಲ, ಯಾಕೆ ಮುಂದೆ ಬರಬಾರ್ದು ಅಂತಿದ್ಯಾ? ಅವಾಗ ನಾನು ಹೇಳಿದೆ ಪ್ರಾಡಕ್ಟ್ ಬಗ್ಗೆ ಹೇಳಿದೆ ಅವ್ರಿಗೆ. ಸರ್ 9,600 ರೂಪಾಯಿ ಇವಾಗ ನಿಮ್ ತಾಯಿಯರಿಗೆ ತಗೊಳ್ತೀರಾ ನೀವು? 3-4 ದಿನದಲ್ಲಿ ಅವ್ರಿಗೆ ಏನೋ ಒಂದು ಮಿರಾಕಲ್ ಆಗಿಬಿಡ್ತದೆ, ಏನೋ ಒಂದು ಆಗಿಬಿಡ್ತದೆ ಹೊಟ್ಟೆ ಮೇಲೆ. ಚೆನ್ನಾಗಿದೆಯಪ್ಪ ಅಂತ ಇನ್ನೊಂದು ಆರ್ಡರ್ ಮಾಡ್ತೀರಾ. ಅವಾಗ ಎಷ್ಟಾಯ್ತು? ಅವಾಗ ಮತ್ತೆ 9,600. ಎಷ್ಟಾಯ್ತು ಸರ್ ಟೋಟಲ್? 19,200 ಅಂತ ಹೇಳಿದ್ರು. ಸರ್ ತಗೊಳ್ಳೋ ಟೈಮ್ದಲ್ಲಿ ಹೇಳಿದೆ ಫ್ಯಾಮಿಲಿ ಪ್ಯಾಕ್ ಅಂತ ತಗೊಂಡ್ಬಿಡಿ, ನಿಮ್ಗೆ 15,900 ರೂಪಾಯಿ ಸಿಗ್ತದೆ. 3,300 ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ. ಸರ್ ಹಾಗಾದ್ರೆ 2 ತಗೊಂಡ್ ಬಂದ್ಬಿಡಿ ಅಂದ್ರು. 2 ಕೊಟ್ಬಿಟ್ಟು ಹೇಳಿದೆ. ಡಾಕ್ಟರ್ ಜೊತೆ ಕೂತ್ಕೊಂಡು 1 ಗಂಟೆ ಹಾಸ್ಪಿಟಲ್ ಕೂತ್ಕೊಂಡು ಸಜೆಷನ್ ಒಂದು ಮಾಡಿದೆ ಸರ್ ಅವ್ರಿಗೆ ನಾನು. ಸರ್ ಕೇವಲ ಬಡವರು ಹಾಸ್ಪಿಟಲ್ ಬಂದಿರ್ತಾರೆ. ಇವಾಗ ನೀವು ಲಕ್ಷ ರೂಪಾಯಿ ಕಟ್ಟಬೇಕು ಅವ್ರು ಕಟ್ತಾರೆ. ಅವ್ರ ಹತ್ತಿರ ಇರ್ತದೋ ಬಿಡ್ತದೋ ತಾಳಿ ಮಾಡ್ತಾರೆ, 7 ಸಾಲ ಕಟ್ತಾನೆ, ಕಟ್ಟೇ ಕಟ್ತಾರೆ. ಆದ್ರೂ ಕೂಡ ನೀವು 10-15 ಸಿಗ್ನೇಚರ್ಗಳು ಮಾಡ್ಕೋತೀರಾ. ಸರ್ ಎಷ್ಟು ತಿಳುವಳಿಕೆ ಇದೆ ಸರ್ ಅಂದ್ರೆ ನನಗೆ ಅವರು. ಅಲ್ಲ ಸರ್ ಫ್ಯಾಕ್ಟ್ ಇದು. ಆದ್ರೂ ಕೂಡ 1-2 ಲಕ್ಷ ರೂಪಾಯಿ ಕಟ್ಟಿದ್ರು ಕೂಡ ಗ್ಯಾರಂಟಿ ಇರಲ್ಲ, ಹೌದಾನೆ? ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಬ್ಬರು ಬಡವರಿಗೆ ಯಾರಿರ್ತಾರೆ ಅವ್ರಿಗೆ ಪ್ರತಿಯೊಬ್ಬರಿಗೆ ಇದೇನಾದ್ರು ನೀವು ರೆಫರ್ ಮಾಡಿ ಸರ್. ನೀವು 90,000 ರೂಪಾಯಿ ಸೇವ್ ಮಾಡ್ದಂಗೆ ಆಗ್ತದೆ, ವಾಸಿ ಆಗ್ತದೆ. ನಿಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ ಅವರು, ಅಲ್ವಾ ಸರ್? ನಾನು ಖಂಡಿತವಾಗಿ ಮಾಡ್ತೀನಿ. ಎಲ್ಲ ನಾನು ಒಂದು ಇದು ಹಿಡ್ಕೊಂಡು ಎಲ್ಲರಿಗೂ ರೆಫರ್ ಮಾಡ್ಲಿಕ್ಕಾಗಲ್ಲ. ನಮ್ಗೆ ಯಾರು ತುಂಬಾ ಕೇವಲ ಬಡವರು ನಾನು ಖಂಡಿತ ಮಾಡ್ತೀನಿ ಸರ್ ಅಂತ ಹೇಳಿದ್ರು. ಎಷ್ಟಾಯ್ತು ಸರ್ ನಿಮ್ಗೆ ಇನ್ಕಮ್? ಸರ್ ಇವಾಗ ನಾನು ಹೇಳಿದ್ರೆ 46 ಡೇಸ್ ಇವತ್ತಿಗೆ ನಾನು ಜಾಯ್ನ್ ಆಗಿಬಿಟ್ಟು 51,500 ಸರ್.